ನಮಸ್ತೆ, ನನ್ನ ಹೆಸರು ವೀಣಾ. ನಮ್ಮೂರು ಬಂದು ಚಾಕ್ನಹಳ್ಳಿ. ಪ್ರತಿ ವರ್ಷ ಕನಕೋತ್ಸವ ಯಾವಾಗಲೂ ಕನಕಪುರದಲ್ಲಿ ನಡೀತಿತ್ತು. ಅಲ್ಲಿ ಏನಂದರೆ ಎಲ್ಲ ಊರಿಂದ ಪ್ರತಿಭೆಗಳು ಬಂದು ಸೇರ್ತಾ ಇದ್ರಿಂದ ಅಲ್ಲಿ ನಮಗೆ ಟ್ಯಾಲೆಂಟ್ ಅನ್ನೋದು ಸಿಗ್ತಾ ಇರಲಿಲ್ಲ. ಪೊಸಿಷನ್ ನಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸ್ಕೊಳ್ಳೋಕ್ಕೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ನಮ್ಮ ಸುರೇಶ್ ಅವರು ಮತ್ತು ನಮ್ಮ ಶಿವಕುಮಾರ್ ಸರ್ ಅವರು ಹಳ್ಳಿಗೆ ಮಾಡಿದ್ದಾರೆ. ಅದು ತುಂಬ ಒಳ್ಳೆಯದಾಯಿತು. ಯಾಕಂದರೆ ಹಳ್ಳಿಯಲ್ಲಿ ಅವ್ರವ್ರದ್ದೇ ಆದಂಥ ಟ್ಯಾಲೆಂಟ್ ಇದೆ. ಇವಾಗ ನೋಡಿ, ನಮ್ಮೂರಲ್ಲಿ ಇವತ್ತು ಕನಕೋತ್ಸವ ನಡೀತಿದೆ. ಹಾಗಾಗಿ ಇವತ್ತು ನನ್ನ ಟ್ಯಾಲೆಂಟ್ ಏನಿದೆ, ನನ್ನ ರಂಗೋಲಿ ಏನಿದೆ, ಅವರು ಎಲ್ಲ ಪ್ರತಿಯೊಬ್ಬರು, ನಂದೇ ಅಲ್ಲ ಎಲ್ಲರಿಗೂ ಸೇರಿಸಿ ಇವಾಗ ಸಿಕ್ಕಿರೋ ಅವಕಾಶದಿಂದ ನಮ್ಮ ಟ್ಯಾಲೆಂಟ್ನ ನಾವು ತೋರಿಸ್ಕೋಬೋದಾಗಿದೆ. ಇದು ಒಂದು ಒಳ್ಳೆ ಅವಕಾಶ. ಯಾಕಂದರೆ ಪ್ರತಿ ಹಳ್ಳಿಯಿಂದ ಹೋಗೋಕ್ಕಾಗದೇ ಇರೋರು ಹೋಗಲ್ಲ. ಇವತ್ತು ಅದೇ ಅವರೂರಲ್ಲಾದರೆ ನೋಡಿ, ಎಲ್ಲರೂ ಬರೀತಾರೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಹಾಗಾಗಿ ಇದೊಂದು ಒಳ್ಳೆ ಅವಕಾಶ. ಮತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗಿನ ಸರ್ಕಾರ ಏನಿದೆ, ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶ್ರೀ ಶಕ್ತಿ ಯೋಜನೆ, ಬಸ್ತು ಫ್ರೀ. ಮತ್ತು ಇನ್ನು ಮತ್ತೊಂದು ಏನಂದ್ರೆ ವಿಶೇಷ ಏನಂದರೆ, ನಮ್ಮ ಕನಕಪುರ ತಾಲೂಕಿಗೆ ಒಂದು ಕನಕೋತ್ಸವ ಅನ್ನೋ ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ. ಆ ಗ್ಯಾರಂಟಿ ಮೂಲಕ ನಮ್ಮ ಏನಿದೆ ಅಂದರೆ ನಮ್ಮ ಟ್ಯಾಲೆಂಟು, ಪ್ರತಿಭೆಗಳನ್ನು ಹೊರಹಾಕಲು ಕೊಟ್ಟಿದ್ದಾರೆ. ಅದರಲ್ಲಿ ಕನಕೋತ್ಸವ ಮೇನ್ ಗ್ಯಾರಂಟಿ, ಅದು ಬಂದು 6 ಗ್ಯಾರಂಟಿ ನಮ್ಮ ಕನಕಪುರ ತಾಲೂಕಿಗೆ ಮೇನು. ಅದರಲ್ಲಿ ಏನಂದರೆ ವಿನ್ಯಾಸ ಮತ್ತು ನವದಂಪತಿ, ರಂಗೋಲಿ ಸ್ಪರ್ಧೆ, ಅನೇಕ ಇತ್ಯಾದಿಗಳು ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ. ಎಲ್ಲಿ ನಮ್ಮ ಪ್ರತಿಭೆಯನ್ನು ತೋರಿಸಲು ಅವಕಾಶವಿದೆ. ಹಾಗಾಗಿ ಮುಂದಿನ ವರ್ಷ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ತುಂಬ ಒಳ್ಳೆ. ಹಾಗಾಗಿ ಮತ್ತು ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಂತ ಬಂದರೆ ಅವರು ತುಂಬ ಆದ್ಯತೆ ಕೊಡ್ತಾರೆ. ಹಾಗಾಗಿ ನಾನು ಅವ್ರನ್ನ ನಮ್ಮ ಮುಂದಿನ ಮುಖ್ಯಮಂತ್ರಿ ಆಗಿ, ಇಲ್ಲ ಆದಷ್ಟು ಬೇಗ ಮಂತ್ರಿಯಾಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.